In the last class, we discussed about the rearing of silkworm. That is, silkworm will be reared in order to get a silk threads. So, these rearing of the silkworms will be done in a 5 different ways. So, those are the supply of eggs and the incubation of the eggs and the brushing of the worms, rearing of the worms, and the spinning of the cocoon. So these are the some of the steps involved in a rearing of a silkworm. So in this class we will start with another topic, that is rearing appliances and the maintenance of the rearing room. ಸೊ ಈ ಒಂದು ಸಿಲ್ಕ್ವಾಮ್ನ ನಾವು ರಿಯರ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಪ್ರಾಪರ್ ಆಗಿರುವಂಥ ಒಂದು ಸಿಲ್ಕ್ವಾಮ್ ರಿಯರಿಂಗ್ ರೂಮ್ ಅಥವಾ ಹೌಸ್ ಬೇಕಾಗುತ್ತೆ. ಸೊ ಆ ಒಂದು ರಿಯರಿಂಗ್ ರೂಮು ಮತ್ತು ಹೌಸು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಬೇಕು, ಮತ್ತು ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿ ಶುಡ್ ನೋ ವೆಲ್ ರಿಯರಿಂಗ್ ದ ಸಿಲ್ಕ್ವಾಮ್ ಹ್ಯಾಸ್ ಟು ಬಿ known by the grower, and also what are all the different rearing appliances are used during the rearing of these silkworm. So these two will be studied in detail. So the first one, that is rearing room or a house. ಸೊ ಇವಾಗ ಒಂದು ಯಾವುದೋ ಒಂದು ರಿಯರಿಂಗ್ ರೂಮು ಸಿಲ್ಕ್ವಾಮನ್ನ ಗ್ರೋ ಮಾಡತ್ತೀರಿ ಅಂತಂದರೆ ಅದಕ್ಕೊಂದು ರೂಮ್ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಫಸ್ಟ್ ನಾವು ನೋಡಬೇಕಾಗಿರೋದು ಏನು ಅಂತಂದರೆ ಸೈಟು, ಯಾವ ಜಾಗದಲ್ಲಿ ಆ ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಮತ್ತು ಯಾವ್ಯಾವ ಫ್ಯಾಕ್ಟರ್ಸು ನೋಡಿಕೊಂಡು ನಾವು ಆ ಒಂದು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡಿರಬೇಕು. ಸೊ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಸೈಟ್ ಸೆಲೆಕ್ಷನ್. A silkworm rearing house should be built away from farm animals. A silkworm rearing house should be built away from farm animal housing to avoid drifting of chemicals during the spraying. ಸೊ ಯಾವ ಒಂದು ಜಾಗದಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ ಅಲ್ಲಿ ಏನು ಅಂತಂದರೆ ಸುತ್ತಮುತ್ತ ಯಾವುದೇ ರೀತಿ ಏನು ಅಂತಂದರೆ ಎನಿಮಲ್ ಫಾರ್ಮು ಇರಬಾರ್ದು. ಸೊ ಏನಾಗುತ್ತಂದರೆ ಈ ಒಂದು ಎನಿಮಲ್ ಫಾರ್ಮಲ್ಲಿ ಏನು ಅಂತಂದರೆ ಇನ್ ಆರ್ಡರ್ ಟು ಅವಾಯ್ಡ್ ದ ಡಿಸೀಸಸ್ they used to spray the chemicals in the animal housing. So these chemicals will be drifted through the air. ಸೊ ಈ ಒಂದು ಕೆಮಿಕಲ್ಸು ನಾವು ಕನ್ಸ್ಟ್ರಕ್ಟ್ ಮಾಡಿರುವಂಥ ರಿಯರಿಂಗ್ ರೂಮಲ್ಲಿ ಏರ್ ಮುಖಾಂತರ ಯಾವುದೇ ರೀತಿ ಕೆಮಿಕಲ್ಸು ಬರಬಾರ್ದು, ಅದೊಂದು ನಾವು ತಲೆಯಲ್ಲಿ ಇಟ್ಕೋಬೇಕು. ಸೊ ದ ಸಿಲ್ಕ್ವಾಮ್ ರಿಯರಿಂಗ್ ಹೌಸ್ ಶುಡ್ ಬಿ ಬಿಲ್ಡ್ ಅವೇ ಫ್ರಮ್ ದ animal farm housing so that we avoid the drifting of the chemicals during the spraying. Then second point, should be near the mulberry field in order to minimize the transportation distance, thus cutting down on wilting of leaf. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಸಿಲ್ಕ್ವಾಮ್ ರಿಯರಿಂಗ್ ರೂಮನ್ನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ನಮ್ಮದೇನು ಮಲ್ಬೆರಿ ಪ್ಲ್ಯಾಂಟೇಷನ್ ಇರುವಂಥ ಫೀಲ್ಡ್ ಇರುತ್ತಲ್ಲ ಅದ್ರ ಪಕ್ಕನೇ ಏನು ಅಂತಂದರೆ ಈ ಒಂದು ಸಿಲ್ಕ್ವಾಮ್ ರಿಯರಿಂಗ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಯಾಕಂತಂದರೆ ಇಫ್ ಏನಾದರೂ ಬೇರೆ ಜಾಗದಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತಂದರೆ ಹೋಗಿ ಈ ಒಂದು ಮಲ್ಬೆರಿ ಲೀವ್ಸನ್ನು ತೊಗೊಂಬರೋದು ಮತ್ತು ಏನು ಅಂತಂದರೆ ಡಿಸ್ಟನ್ಸು ಜಾಸ್ತಿ ಆಗುತ್ತಾ, ಮತ್ತು ಏನು ಅಂತಂದರೆ ಲೀಫು ವಿಲ್ಟ್ ಆಗಿಬಿಡ್ತಾವೆ. ಆವಾಗ ವಿಲ್ಟ್ ಆಗಿದ್ದು ಲೀವ್ಸ್ ಮೇಲೆ ಏನು ಅಂತಂದರೆ ಈ ಒಂದು ಸಿಲ್ಕ್ ವಾಮ್ಸು ಫೀಡ್ ಮಾಡಲ್ಲ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಪ್ರಾಸೆಸ್ ವಿ ಶುಡ್ ಬಿಲ್ಡ್ ದೀಸ್ ರಿಯರಿಂಗ್ ಹೌಸಸ್ ನಿಯರ್ ದ ಮಲ್ಬೆರಿ ಫೀಲ್ಡ್. ಸೊ ಇನ್ ಆರ್ಡರ್ ಟು ಮಿನಿಮೈಸ್ ದ ಟ್ರಾನ್ಸ್ಪೋರ್ಟೇಷನ್ ಡಿಸ್ಟನ್ಸ್, thus cutting down the wilting of the leaf. So we have to construct these rearing house near the mulberry field. Then third point, doors and windows should be north south direction.
to avoid sunlight into the room, which could rise the room temperatures and thus cause leaves to dry fast. ಏನು ಅಂತಂದರೆ ನಾವೊಂದು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಕತ್ತೀವಿ ಸಿಲ್ಕ್ವಾಮ್ದು ಅಂತಂದರೆ ಡೈರೆಕ್ಟ್ ಸನ್ರೈಸ್ ಆ ಒಂದು ರಿಯರಿಂಗ್ ರೂಮಿಗೆ ಬಡಿಲಾರ್ದಂಗೆ ಏನು ಅಂತಂದರೆ ನಾವು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ದಟ್ ಟು ಇನ್ ಅ ನಾರ್ತ್ ಸೌತ್ ಡೈರೆಕ್ಷನ್ ಇನ್ ಆರ್ಡರ್ ಟು ಅವಾಯ್ಡ್ ದ ಡೈರೆಕ್ಟ್ ಸನ್ ರೇಸ್ ಇನ್ ಟು ದ ರೂಮ್. ಸೊ ಇವಾಗ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ರೂಮನ್ನು ಅಪೋಸಿಟ್ ಟು ಸನ್ಲೈಟ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತಂದರೆ ಆ ರೂಮಲ್ಲಿರುವಂಥ ಟೆಂಪ್ರೇಚರ್ ರೈಸ್ ಆಗುತ್ತೆ. ಈ ರೈಸ್ ಆಗೋದ್ರಿಂದ ಏನು ಅಂತಂದರೆ ಆ ಒಂದು ವಾರ್ಮ್ಸ್ ದೇ ಆರ್ ಸೋ ಸೆನ್ಸಿಟಿವ್ ಟು ದ temperature, so it may cause damages to the growth of these silkworm. So in order to avoid this fact, we have to construct the rearing room in a north south direction. And also if the temperature in the room rises, then the leaves present in the storage houses, they will get dried. So due to this reason we have to construct the rearing house in the north south direction. ಸೊ ಏನು ಫಸ್ಟ್ ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಿ ಅಂತಂದರೆ ಫಸ್ಟ್ ಸೈಟ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಒಂದು ಸೈಟಲ್ಲಿ ನಾವು ಆ ಒಂದು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಆ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೂ ಫ್ಯಾಕ್ಟರ್ಸ್ ನೋಡ್ಕೋಬೇಕು. ಏನು ಅಂದರೆ ಮಲ್ಬರಿ ಫೀಲ್ಡು ನಿಯರ್ ಇರಬೇಕು, ಮತ್ತು ಡೈರೆಕ್ಟ್ ಸನ್ಲೈಟು ಅದಕ್ಕೆ ಬಡಿಲಾರ್ದಂಗೆ ಏನು ಅಂತಂದರೆ ಆ ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಟೂ ಮೆಥಡ್ಸ್. ದಿಸ್ ಇಸ್ ದ ಮಾಡರ್ನ್ ಟೈಪ್ ಆಫ್ ರಿಯರಿಂಗ್ ಹೌಸ್ ವೇರ್ ದೇ ಯೂಸ್ ದ ಬ್ರಿಕ್ಸ್. ಅನದರ್ ಒನ್ ಈಸ್ ದ ವಿತ್ ದ ಹೆಲ್ಪ್ ಆಫ್ ದ ಟಿಂಬರ್ ವಾಲ್. ಏನು ಅಂತಂದರೆ ಬಿದಿರಿನ ಮನೆಯಿಂದನೂ ಏನು ಅಂತಂದರೆ ಈ ಒಂದು ಸಿಲ್ಕ್ವಾಮ್ ರಿಯರಿಂಗನ್ನು ಮಾಡಬಹುದು. ಈ ಯಾವ ಥರ ಈ ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಗ್ರೌಂಡಿಂದ ಅಬೋ ಲೆವೆಲ್ಲು ಏನು ಅಂತಂದರೆ ಸ್ವಲ್ಪ ಹೈಟಲ್ಲಿ ಏನು ಅಂತಂದರೆ ಈ ಒಂದು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇಫ್ ಏನಾದರೂ ಗ್ರೌಂಡಿಗೆ ನೀವು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಿದರೆ ಹಾವು ಚೇಳು ಈ ಥರ ಏನು ಅಂತಂದರೆ ಬೇರೆ ಬೇರೆ ಇಂಟ್ರೂಡರ್ಸು ಎಂಟ್ರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸನ್ನು ತಲೆಯಲ್ಲಿ ಇಟ್ಕೊಂಡು ಏನು ಅಂತಂದರೆ ಈ ಒಂದು ಸಿಲ್ಕ್ವಾಮ್ ರಿಯರಿಂಗ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. So then the size, second point, that is size. The size of the mulberry house is determined by size of the mulberry arcade and amount of silkworm to be reared. ಸೊ ಇಲ್ಲಿ ಏನು ಅಂತಂದರೆ ಈ ಒಂದು ಸಿಲ್ಕ್ವಾಮ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ ಸೈಜ್ ಅಂತ ಏನು ನಾವು ನೋಡಬೇಕಾಗುತ್ತಾ. ಇಫ್ ಏನಾದರೂ ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ rearing houses in a different scale. If we are doing if we are a small scale farmer, then we have to build the silkworm according to our need. ಸೊ ಇಲ್ಲೇನು ಅಂತಂದರೆ ನಾವು ಎಷ್ಟು ಅಮೌಂಟ್ ಸಿಲ್ಕ್ವಾಮ್ಸನ್ನ ರಿಯರ್ ಮಾಡ್ತೀವಿ ಮತ್ತು ನಮ್ಮ ಮಲ್ಬರಿ ಫೀಲ್ಡಲ್ಲಿ ಎಷ್ಟು ಮಲ್ಬರಿ ಕ್ರಾಪ್ಸನ್ನು ಬೆಳಿತೀವಿ ಅದ್ರ ಮೇಲೆ ಏನು ಅಂತಂದರೆ ನಮ್ಮ ರಿಯರಿಂಗ್ ಹೌಸದ್ದು ಕನ್ಸ್ಟ್ರಕ್ಷನ್ನು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅ ಸ್ಮಾಲ್ ಸ್ಕೇಲ್ ಫಾರ್ಮರ್ ವಿತ್ 1/4 acre of mulberry orchard needs a rearing house of at least 7 meter into 5 meter. It means 25 feet to 15 feet. Such a house can be accommodate 2 cases of silkworms. ಸೊ ಇಲ್ಲೇನು ಅಂತಂದರೆ ನಮ್ದು ಏನಾದರೂ ಒಂದು ಮಲ್ಬರಿ ಆರ್ಕ್ಯಾಡು 1/4 ಎಕರಲ್ಲಿ ಮಲ್ಬರಿನ ಬೆಳೆದೀವಿ ಅಂತಂದರೆ ಆ ಒಂದು ಅದು ಕ್ರಾಪಿಗೆ ಅನುಗುಣವಾಗಿ ಒಂದು ರಿಯರಿಂಗ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಿದರೆ ಅದು ಯಾವುದು ಅಂತಂದರೆ ಲೆಂತ್ಗೆ 25 ಫೀಟು, ಬ್ರೆಡ್ತಿಗೆ ಎಷ್ಟು ಅಂತಂದರೆ 15 ಫೀಟು. ಈ ಡೈಮೆನ್ಷನ್ ಇಟ್ಕೊಂಡು ಏನು ಅಂದರೆ ಒಂದು ರಿಯರಿಂಗ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ size of the rearing room. Then what are all the factors we should have during the construction of the rearing house? So the rearing house should provide sufficient windows and ventilators for free circulation of air inside the rearing house. ಸೊ ಇಲ್ಲಿ ನಾವು ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಕತ್ತೀವಿ ಅಂತಂದರೆ ಅಲ್ಲಿ ಏನು ಅಂದರೆ ವಿಂಡೋಸ್ ಎಷ್ಟು ಆಗುತ್ತಾ ಅಷ್ಟು ವಿಂಡೋಸನ್ನು ಬಿಡೋದು ಚಲೋ. ಎದಕ್ಕಂತಂದರೆ
it will provide a ಗುಡ್ ವೆಂಟಿಲೇಷನ್. ಸೊ ಇಫ್ ಏನಾದರೂ ಕರೆಕ್ಟ್ ವೆಂಟಿಲೇಷನ್ ಇತ್ತು ಅಂತಂದರೆ ರೂಮ್ ಟೆಂಪ್ರೇಚರ್ ಕೂಡ ಏನು ಅಂತಂದರೆ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ದೆನ್ ಗ್ರೋತ್ ಆಫ್ ದ ಸಿಲ್ಕ್ವಾರ್ಮ್ಸ್ ವಿಲ್ ನಾಟ್ ಬಿ ಎಫೆಕ್ಟೆಡ್ ಬೈ ದ temperature fluctuation. So we have to provide sufficient windows and the ventilators in a rearing house. Then have to cover the windows and ventilators with nylon net to restrict the entry of house flies or woozy flies. ಏನು ಅಂತಂದರೆ ಆ ಒಂದು ವಿಂಡೋಸ್ ಏನಿರ್ತಾವಲ್ಲ ಅದಕ್ಕೆ ಹೊರಗಡೆ ಏನು ಅಂದರೆ ನೈಲಾನ್ ನೆಟ್ ಇಂದ ಏನು ಅಂದರೆ ಕವರ್ ಮಾಡಬೇಕು. ಬಿಕಾಸ್ ಅಲ್ಲೇನಾಗ್ತಿರುತ್ತೆ ಅಂದರೆ ಹೌಸ್ ಫ್ಲೈಯು ಮತ್ತೇನೋ ಸಮ್ ಅದರ್ ಫ್ಲೈಸ್ ಮೇ ಎಂಟರ್ ಇನ್ ಟು ದ ಸಿಲ್ಕ್ವಾರ್ಮ್ ರಿಯರಿಂಗ್ house. So we have to cover these windows with the nylon net. Then have to avoid damp condition, stagnation of water and air, and the exposure to bright sunlight and the radiation. So these are all the factors we should be cautious during the construction of the ಸಿಲ್ಕ್ವಾರ್ಮ್ ರಿಯರಿಂಗ್ ಹೌಸ್. ಸೊ ಏನು ಅಂದರೆ ಯಾವುದೇ ರೀತಿ ಡ್ಯಾಮ್ ಕಂಡೀಷನ್ ಇರಬಾರ್ದು, ಮತ್ತು ಏನು ಅಂತಂದರೆ ಆ ಒಂದು ರಿಯರಿಂಗ್ ರೂಮಲ್ಲಿ ಏರು ಮತ್ತು ವಾಟರು ಸ್ಟ್ಯಾಗ್ನೆಂಟ್ ಅಂದರೆ ಏನು ಅಂದರೆ ನಿಂತ್ಕೋತಿರಬಾರ್ದು. ಆ ಒಂದು ಕಂಡೀಷನ್ ನೋಡಿಕೊಂಡು ಏನು ಅಂದರೆ ಆ ಒಂದು ರಿಯರಿಂಗ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ದೆನ್ ಮೇಂಟೆನೆನ್ಸ್ ಆಫ್ ದ ರಿಯರಿಂಗ್ ರೂಮ್. ಇಲ್ಲಿವರೆಗೂ ಏನು ಅಂತಂದರೆ ಯಾವ ಥರ ರೂಮ್ ಇರಬೇಕು ಅಂತ ನೋಡಿದ್ವಿ. ರಿಯರಿಂಗ್ ರೂಮ್ ಆರ ಹೌಸ್ ಆಫ್ ದ ಸಿಲ್ಕ್ವಾರ್ಮ್ ಯಾವ ಥರ ಇರಬೇಕಂತ ನೋಡಿದ್ವಿ. ದೆನ್ ಹೌ ಟು ಮೇಂಟೈನ್ ದೀಸ್ ರಿಯರಿಂಗ್ ರೂಮ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ ನೆಸಸರಿ ಇನ್ ದೀಸ್ ರಿಯರಿಂಗ್ ರೂಮ್. ಸೊ ಫಸ್ಟ್ ಒನ್ ದಟ್ ಈಸ್ disinfection of rearing house and the appliances should be made twice before rearing, that is once with 5% bleaching powder after the completion of the ಪ್ರೀವಿಯಸ್ ಕ್ರಾಪ್. ಇಲ್ಲೇನು ಅಂತಂದರೆ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದರೆ ಆ ಒಂದು ರಿಯರಿಂಗ್ ರೂಮು ಬಿಫೋರ್ ಸಿಲ್ಕ್ವಾರ್ಮ್ಸನ್ನ ರಿಯರ್ ಮಾಡೋಕ್ಕಿಂತ ಮುಂಚೆ ಏನು ಅಂತಂದರೆ ಬ್ಲೀಚಿಂಗ್ ಪೌಡರಿಂದ ಏನು ಅಂತಂದರೆ ಕ್ಲೀನ್ ಮಾಡಬೇಕು, ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕು. ಯಾಕಂತಂದರೆ ಈ ಒಂದು ಸಿಲ್ಕ್ವಾರ್ಮ್ಸ್ ಏನು ಅಂತಂದರೆ ದೇ ಆರ್ ಸೋ ಸೆನ್ಸಿಟಿವ್ ಟು ಡಿಸೀಸಸ್. ಸೊ ಇವಾಗೇನಂದರೆ ಕ್ಲೀನ್ಲಿನೆಸ್ ಇರಲಿಲ್ಲ ಅಥವಾ ಡಿಸ್ಇನ್ಫೆಕ್ಷನ್ ಮಾಡಿಲ್ಲ ಅಂತಂದರೆ ದೇ ಆರ್ ಅಂದರೆ ಅವೇನು ಅಂತಂದರೆ ದೇ ವಿಲ್ ಬಿ ಅಟ್ಯಾಕ್ಡ್ ಈಸಿಲಿ ಬೈ ದ ಡಿಸೀಸಸ್. ಸೊ ಈ ಒಂದು ಸಿಲ್ಕ್ವಾರ್ಮ್ಸ್ ಏನು ಅಂತಂದರೆ ಸಿನ್ಸ್ ಫ್ರಮ್ 1000 ಇಯರಿಂದ ಡೊಮೆಸ್ಟಿಕೇಶನ್ ಮಾಡ್ತಿರೋದ್ರಿಂದ ಏನು ಅಂದರೆ ಅವಕ್ಕೇನು ಅಂತಂದರೆ ಜಾಸ್ತಿ ಸಸೆಪ್ಟಬಿಲಿಟಿ ಏನು ಅಂತಂದರೆ ಜಾಸ್ತಿ ರೆಸಿಸ್ಟೆಂಟ್ ಕೆಪಾಸಿಟಿ ಏನು ಪ್ರೆಸೆಂಟ್ ಇರೋದಿಲ್ಲ. ಸೊ ದೇ ವಿಲ್ ಬಿ ಈಸಿಲಿ ಇನ್ಫೆಕ್ಟೆಡ್ ವಿತ್ ದ diseases. So we have to disinfect the rearing room before the ರಿಯರಿಂಗ್ ಆಫ್ ದೀಸ್ ಸಿಲ್ಕ್ವಾರ್ಮ್ಸ್. ಸೊ ಇವಾಗೇನಂದರೆ ಆ ಒಂದು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಿರಿ, ಒಂದು ಕ್ರಾಪನ್ನು ಬೆಳೆದಿರಿ ಅಂತಂದರೆ ಒಂದು ಸಿಲ್ಕ್ವಾರ್ಮ್ಸನ್ನು ಬೆಳೆದ್ಬಿಟ್ಟು ಅದರಿಂದ ಬಂದಿರುವಂಥ ಕುಕ್ಕೂನನ್ನು ಈಲ್ಡ್ ತಗೊಂಡಿರಿ. ಅವಾಗೇನು ಮಾಡ್ತೀರಿ, ಆಫ್ಟರ್ ದ ಫಸ್ಟ್ ಕ್ರಾಪ್ ಅಂದರೆ ಆಫ್ಟರ್ ದ ಫಸ್ಟ್ ಏನು ಅಂತಂದರೆ ಈ ಕುಕೂನ್ಸನ್ನು ತಗೊಳ್ಳೋದಕ್ಕೆ ಫಸ್ಟ್ ಕ್ರಾಪ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ದ ಫಸ್ಟ್ ಕ್ರಾಪ್ ವಿ ಹ್ಯಾವ್ ಟು ಡಿಸ್ಇನ್ಫೆಕ್ಟ್ ದ ರಿಯರಿಂಗ್ ರೂಮ್. ದೆನ್ ಅಗೇನ್ ವಿ ಹ್ಯಾವ್ ಟು ಡಿಸ್ಇನ್ಫೆಕ್ಟ್ ಫಾರ್ ದ ಸೆಕೆಂಡ್ ಟೈಮ್ ಬಿಫೋರ್ ದ ರಿಯರಿಂಗ್ ಆಫ್ ದ ಸಿಲ್ಕ್ವಾರ್ಮ್. ಸೊ ಬೇಸಿಕ್ ಸ್ಟೆಪ್ ಏನು ಅಂತಂದರೆ ಡಿಸ್ಇನ್ಫೆಕ್ಷನ್ ಮಾಡಬೇಕು. ಎದರಿಂದ ಅಂದರೆ ಬ್ಲೀಚಿಂಗ್ ಪೌಡ್ರಿಂದನೋ ಅಥವಾ ಕ್ಲೋರಿನ್ ಡೈಆಕ್ಸೈಡ್ ಸೊಲ್ಯೂಷನಿಂದ. ಸೊ ವಿ ಹ್ಯಾವ್ ಟು ಡಿಸ್ಇನ್ಫೆಕ್ಟ್ ದ ರಿಯರಿಂಗ್ ರೂಮ್ ಬಿಫೋರ್ ದ ರಿಯರಿಂಗ್ ಆಫ್ ದ ಸಿಲ್ಕ್ವಾರ್ಮ್. ಇಟ್ ಈಸ್ ದ ಫೋರ್ಮೋಸ್ಟ್ ಸ್ಟೆಪ್ ಇನ್ ದ ರಿಯರಿಂಗ್ ಆಫ್ ಅ ಸಿಲ್ಕ್ವಾರ್ಮ್. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್, that is disinfection of the rearing house. Then second point, that is temperature and humidity should be ideal for the growth of silkworms. ಇಲ್ಲೇನು ಅಂತಂದರೆ ಈ ಒಂದು ರಿಯರಿಂಗ್ ರೂಮನ್ನು ಕನ್ಸ್ಟ್ರಕ್ಟ್ ಮಾಡಿರಿ ಅಂತಂದರೆ ಒಂದು ಪ್ರಾಪರ್ ಒಂದು ಐಡಿಯಲ್ ಏನು ಅಂತಂದರೆ ಟೆಂಪರೇಚರು ಮತ್ತು ಹ್ಯೂಮಿಡಿಟಿನ ಆ ಒಂದು ರೂಮಲ್ಲಿ ಮೇಂಟೈನ್ ಮಾಡಬೇಕು. ಬಿಕಾಸ್ ದೀಸ್ silkworms, they are sensitive to the fluctuation in the environment or fluctuations of the temperature and the humidity. So we have to maintain a
ideal temperature and a humidity in a silkworm rearing house. So adjust the temperature and relative humidity as per requirement by using cooling, heating or humidifying appliances such as air cooler, room heater, charcoal stove, wet gunny cloth, sprinkling water on the roof or using the wet sand. ಸೊ ಇಲ್ಲಿ ಏನು ಅಂತಂದರೆ ಆ ಒಂದು ರೂಮಲ್ಲಿ ಟೆಂಪರೇಚರ್ ಏನಾದರೂ ರೈಸ್ ಆಯಿತು ಅಂತಂದರೆ ವಿ ಹ್ಯಾವ್ ಟು ಕಂಟ್ರೋಲ್ ದ ಟೆಂಪರೇಚರ್ ಬೈ ಯೂಸಿಂಗ್ ದ ಅಪ್ಲಯನ್ಸಸ್, ಬೈ ಯೂಸಿಂಗ್ ದ ಏರ್ ಕೂಲರ್, by using the wet gunny cloth or a wet sand or a sprinkling water on the floor. By doing these things we can maintain the temperature in the rearing house. Another factor, if the temperature has cooled down, then we have to again maintain or again bring these temperature to the normal condition. We have to use the heating appliances and the humidifying appliances so that we can raise the temperature in the ರಿಯರಿಂಗ್ ರೂಮ್. ಸೊ ನಮ್ದು ಏನು ಅಂತಂದರೆ ಒಟ್ಟಾಗಿ ಏನು ಅಂದರೆ ಆ ಒಂದು ರಿಯರಿಂಗ್ ಹೌಸಲ್ಲಿ ಏನು ಅಂತಂದರೆ ಟೆಂಪರೇಚರು ಮತ್ತು ಹ್ಯೂಮಿಡಿಟಿನ ಏನು ಅಂದರೆ ಕರೆಕ್ಟಾಗಿ ಏನು ಅಂತಂದರೆ ಮೇಂಟೈನ್ ಮಾಡ್ತಿರಬೇಕು ಫಾರ್ ದ ಗ್ರೋತ್ ಆಫ್ ದ ಸಿಲ್ಕ್ ವಾಮ್. Then good ventilation will help to reduce the body temperature of the silkworm. So this comes under the temperature and humidity. So first factor, that is disinfection. Second factor, that is maintenance of the temperature and humidity in a rearing room. Then third one, that is maintenance of hygiene. ಸೊ ಇದನ್ನು ಏನು ಅಂತಂದರೆ ಕ್ಲೀನ್ಲಿನೆಸ್ಸು ಮತ್ತು ಹೈಜೀನು ಏನು ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಏನಾದರೂ ಕ್ಲೀನ್ಲಿನೆಸ್ಸು ಮತ್ತು ಹೈಜೀನಿಕ್ ಕಂಡೀಷನನ್ನು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ದೆ ವಿಲ್ ಬಿ ಇನ್ಫೆಕ್ಟೆಡ್ ವಿತ್ ಅ ಡಿಸೀಸಸ್. ಸೊ ಈ ಒಂದು ಡಿಸೀಸನ್ನು ಆ ಒಂದು ಸಿಲ್ಕ್ವಾಮ್ಸ್ಗೆ ಕಾಸ್ ಆಗಬಾರ್ದು ಅಂತಂದರೆ ವಿ ಹ್ಯಾವ್ ಟು ಮೇಂಟೈನ್ ದ hygienic condition in a rearing room. So we have to wash hands and feet with disinfectant solution before entering into the rearing room. Then wash hands in solution and water after picking of deceased worms, after bed cleaning and before feeding. ಸೊ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಏನು ಅಂತಂದರೆ ಹ್ಯಾಂಡ್ಸು ಮತ್ತು ಫೀಟ್ಸನ್ನ ಏನು ಅಂತಂದರೆ ವಾಶ್ ಮಾಡ್ತಿರಬೇಕು. ಸೊ ವಿ ಹ್ಯಾವ್ ಟು ಮೇಂಟೈನ್ ದ ಹೈಜಿನಿಕ್ ಕಂಡೀಷನ್ ಇನ್ ಅ ರಿಯರಿಂಗ್ ರೂಮ್. ದೆನ್ ದ ರಿಯರಿಂಗ್ ರೂಮ್ ಶುಡ್ ಬಿ ಕ್ಲೀನ್ ಆ್ಯಂಡ್ ವೆಲ್ ಏರೇಟೆಡ್. ಸೊ ದಿಸ್ ಇಸ್ ದ another factor in the maintenance of the rearing room. The fourth one, that is bed cleaning. ಸೊ ಇಲ್ಲಿ ಏನು ಅಂತಂದರೆ ಆ ಒಂದು ರಿಯರಿಂಗ್ ರೂಮಲ್ಲಿ ಏನು ಅಂತಂದರೆ ನಾವು ಸ್ಟ್ಯಾಂಡ್ಸನ್ನು ಇಟ್ಟು ಏನು ಅಂತಂದರೆ ರಿಯರಿಂಗ್ ಸ್ಟ್ಯಾಂಡ್ ಇಟ್ಟಿರ್ತೀವಿ, ಅದ್ರ ಮೇಲೆ ಟ್ರೇಸ್ ಇಟ್ಟಿರ್ತೀವಿ. ಟ್ರೇಸ್ ಇಟ್ಟು ಏನು ಅಂತಂದರೆ ಅಲ್ಲಿ ಈ ಒಂದು ಸಿಲ್ಕ್ವಾಮ್ಸನ್ನು ರಿಯರ್ ಮಾಡ್ತೀವಿ. ಸೊ ಸಿಲ್ಕ್ವಾಮನ್ನು ರಿಯರ್ ಮಾಡ್ತಿರ್ತೀವಿ ಅಂತಂದರೆ ದೇ ವಿಲ್ ಬಿ ದೀಸ್ ಕ್ಯಾಟರ್ಪಿಲ್ಲರ್ಸ್, ದೇ ಆರ್ ದ ವೊರಾಷಿಯಸ್ ಫೀಡರ್ಸ್. ಸೊ ಅವೇನು ಅಂತಂದರೆ ಎಕ್ಸ್ಕ್ರೀಟಾನ ಏನು ಅಂತಂದರೆ ಡೈಲಿ ಬೇಸಿಸಲ್ಲಿ ಹಾಕ್ತಿರ್ತವೆ. ಸೊ ವಿ ಹ್ಯಾವ್ ಟು ಯೂಶ್ವಲಿ ಕ್ಲೀನ್ ದೀಸ್ ಬೆಡ್ಸ್ ಫಾರ್ ಅ cleanliness and in order to avoid the diseases. So remove the unhealthy larvae if any and put them into 2% bleaching powder in 0.3% slaked lime solution. So ಈ ಬೆಡ್ ಕ್ಲೀನಿಂಗಲ್ಲಿ ಏನು ಅಂತಂದರೆ we have to remove the fecal matter of the larvae and also we have to remove the unhealthy larvae. ಇವಾಗ ಯಾವುದೇ ಒಂದು ಲಾರ್ವೆ ಅನ್ಹೆಲ್ದಿ ಅದಂತಂದರೆ ಇಟ್ ಮೇ ಕಾಸ್ ದ diseases or it may spread the diseases to the other silkworms. So we have to regularly check these health conditions of these larvae. If the larvae is unhealthy, then we have to remove these unhealthy larvae and have to put in a solutions, that too in a 2% bleaching powder and also in a 0.3 slaked lime solution. So even the solutions alli enu antane we have to dip these unhealthy larvae for for the ಏನು ಅಂತಂದರೆ in order to reduce the cause of these diseases to the other larvae. So the bed cleaning is the another
necessary in the maintenance of rearing room. So up to now we studied about the rearing room and the maintenance of the rearing room. Then what are the rearing appliances we use in a rearing of a silkworm? So first appliances yaudu, that is rearing stand. Rearing stands are made up of wood or bamboo and are portable. ಸೊ ಈ ಒಂದು ರಿಯರಿಂಗ್ ಸ್ಟ್ಯಾಂಡು ಬಂಬೂಯಿಂದ ಅಂದ್ರೆ ಮಾಡಿರ್ತಾರೆ, ವುಡ್ಡಿಂದ ಆದರೂ ಮಾಡಿರ್ತಾರೆ, ಅಥವಾ ಏನು ಅಂತಂದರೆ ಐರನ್ ಸ್ಟ್ಯಾಂಡ್ಸಿಂದನೂ ಏನು ಅಂತಂದರೆ ಈ ಒಂದು ರಿಯರಿಂಗ್ ಸ್ಟ್ಯಾಂಡ್ಸನ್ನು ಮಾಡಿರ್ತಾರೆ. ಸೊ ದೀಸ್ ಆರ್ ದ ಫ್ರೇಮ್ಸ್ ಅಟ್ ವಿಚ್ ರಿಯರಿಂಗ್ ಟ್ರೇಸ್ ಆರ್ ಕೆಪ್ಟ್. A rearing stand should be 2.5 meter high, 1.5 meter long, 1.0 meter wide. So this is the dimension of this rearing stand, that is 2.5 into 1.5 into 1.0. So should have 10 shelves with a space of 20 centimeter between the shelves. The trays are arranged on the shelves and each stand can accommodate 10 rearing trays. ಸೊ ಈ ಒಂದು ಏನು ಅಂದರೆ ಒಂದು ಸ್ಟ್ಯಾಂಡ್ ಏನು ಅಂತಂದರೆ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಅಕಾಮಡೇಟ್ ಅಬೌಟ್ 10 rearing trays. So this is the rearing stand. So these rearing stand can be prepared from the wood or a bamboo or a iron. So they will be made in a frames where the rearing trays can be kept. So this is the one appliances used in a rearing of a silkworm. Then ant well. ಸೊ ಇಲ್ಲೇನು ಅಂತಂದರೆ ಆ್ಯಂಟ್ ವೆಲ್ ಏನು ಮಾಡ್ತಾರೆ ಅಂತಂದರೆ ಅರೌಂಡ್ ದೀಸ್ ರಿಯರಿಂಗ್ ಸ್ಟ್ಯಾಂಡ್ ದೇ ವಿಲ್ ಕೀಪ್ ದಿಸ್ ಆ್ಯಂಟ್ ವೆಲ್. ಸೊ ಇಲ್ಲೇನು ಅಂತಂದರೆ ಈ ಆ್ಯಂಟ್ಸ್ ಏನು ಅಂತಾರೆ, ದೇ ಆರ್ ದ ಇಂಟ್ರೂಡರ್ಸ್, ದೇ ಮೇ ಕಾಸ್ ಡ್ಯಾಮೇಜ್ ಟು ದ growth of the silkworms. So in order to avoid this, they use this ant well. Ant wells are provided to stop ants from crawling onto trays. As ants are serious menace to silkworms, they are made of concrete or stone blocks 20 centimeter square and 7.5 centimeter high with a deep groove of 2.5 centimeter running all around the top. The legs of the rearing stand rest on the center of well filled with the water. ಸೊ ಇಲ್ಲಿ ಏನು ಅಂತಂದರೆ ಈ ಒಂದು ಆ್ಯಂಟ್ ವೆಲ್ಸ್ ಏನು ಅಂತಂದರೆ ದೇ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಅರೌಂಡ್ ದೀಸ್ rearing stands, because these ants, they are the intruders in the silkworm growth. So they may cause damage to the growth of the silkworm. So in order to avoid this ant from crawling to the silkworm stand, so they will construct this ant well around the rearing shelf or a rearing stands, and they will fill the water in the middle. ಸೊ ಇದರಿಂದ ಏನು ಅಂತಾನೆ ಯಾವುದೇ ರೀತಿ ಆ್ಯಂಡ್ಸು ಈ ಒಂದು ರಿಯರಿಂಗ್ ಸ್ಟ್ಯಾಂಡ್ ಮೇಲೆ ಬರಲಾರ್ದಂಗೆ ಏನು ಅಂತಂದರೆ ಈ ಒಂದು ಆ್ಯಂಟ್ ವೆಲ್ಲು ಅವಾಯ್ಡ್ ಮಾಡುತ್ತಾ. ಸೊ ದಿಸ್ ಇಸ್ ಅನದರ್ ಅಪ್ಲಯನ್ಸಸ್ ಯೂಸ್ಡ್ ಇನ್ ಅ ರಿಯರಿಂಗ್ ಆಫ್ ಅ ಸಿಲ್ಕ್ವಾರ್ಮ್. ದೆನ್ ರಿಯರಿಂಗ್ ಟ್ರೇ. These are made of bamboo or wooden so that they are light and easy to handle. These are either round or rectangular. ಈ ಒಂದು ರಿಯರಿಂಗ್ ಟ್ರೇ ಏನು ಅಂತಂದರೆ ಬಂಬೂ ಟ್ರೇ ಆದರೂ ಯೂಸ್ ಮಾಡ್ತಾರೆ, ವುಡ್ ಟ್ರೇ ಯೂಸ್ ಮಾಡ್ತಾರೆ ಒಬ್ಬೊಬ್ಬರು ಏನು ಅಂತಂದರೆ ಈಗಂತೂ ಎಲ್ಲರೂ ಏನು ಅಂತಂದರೆ ಪ್ಲಾಸ್ಟಿಕ್ ಟ್ರೇಸನ್ನು ಯೂಸ್ ಮಾಡ್ತಾರೆ. ವಿತ್ ದ ಹೆಲ್ಪ್ ಆಫ್ ದೀಸ್ ಟ್ರೇಸ್ ದೇ ವಿಲ್ ಬಿ ರಿಯರ್ ದ they use these trays in the rearing of a silkworm. They may be in the form of a round shape or in the form of a rectangular. So these trays will be used for a rearing of a silkworm. So this is one of the silkworm stand that is formed by the bamboo, and the trays and the shelf everything will be made by this bamboo stand. ಸೊ ಇಲ್ಲಿ ಏನು ಅಂತಂದರೆ ಯಾವುದೇ ರೀತಿ ಟ್ರೇನ ಯೂಸ್ ಮಾಡಲಾರ್ದೆ ಬಂಬೂಯಿಂದನೇ ಏನು ಅಂತಂದರೆ ಈ ಒಂದು ರಿಯರಿಂಗ್ ಸ್ಟ್ಯಾಂಡನ್ನು ಪ್ರಿಪೇರ್ ಮಾಡಿರ್ತಾರೆ.
Then paraffin paper. This is a thick craft paper coated with paraffin wax with a melting point of 55 degree Celsius. It is used for rearing early stages of silkworms and prevents withering of the chopped leaves and also help in maintenance of the proper humidity in the rearing bed. So even the paraffin paper ಏನು ಅಂತಂದರೆ they will be used ಇನ್ ದ ರಿಯರಿಂಗ್ ಟ್ರೇಸ್. ಸೊ ಈ ಒಂದು ರಿಯರಿಂಗ್ ಟ್ರೇ ಒಳಗಡೆ ಏನು ಅಂತ ಅಥವಾ ರಿಯರಿಂಗ್ ಬೆಡ್ಡಲ್ಲಿ ಏನೋ ಈ ಒಂದು ಪ್ಯಾರಾಫಿನ್ ಪೇಪರನ್ನು ಯೂಸ್ ಮಾಡ್ತಾರೆ. ಈ ಪ್ಯಾರಾಫಿನ್ ಪೇಪರ್ ಏನು ಮಾಡುತ್ತಂದರೆ ಇಟ್ ವಿಲ್ ಪ್ರಿವೆಂಟ್ ದ ಈ ಒಂದು ಚಾಪ್ಡ್ ಲೀವ್ಸ್ ಏನು ಬೆಡ್ ಮೇಲೆ ಹಾಕಿರ್ತೀವಲ್ಲ ಅದು ಒಣಗ್ಲಾರ್ದಂಗೆ ಆ ಒಂದು ಹ್ಯೂಮಿಡಿಟಿನ ಏನು ಅಂತಂದರೆ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಪ್ಯಾರಾಫಿನ್ ಪೇಪರು ಹೆಲ್ಪ್ ಮಾಡುತ್ತೆ. ಸೊ these paraffin paper will be used in a rearing bed in order to maintain or in order to prevent withering of the chopped leaves and also it will maintain a proper humidity in a rearing bed. Then chopsticks. ಇವೆಲ್ಲ ಚಾಪ್ಸ್ಟಿಕ್ಸ್ ಏನು ಅಂತಂದರೆ ದೇ ವಿಲ್ ಬಿ ಆಫನ್ಲಿ ಯೂಸ್ಡ್ ಬೈ ದ ಚೈನೀಸ್ ಫಾರ್ ದ ಈಟಿಂಗ್ ಪರ್ಪಸ್. ಈ ಒಂದು ಚಾಪ್ಸ್ಟಿಕ್ಸ್ ಏನು ಅಂತಂದರೆ ಅಲ್ಲಿ ಚೈನಾ ಒಳಗೆ ಕೊರಿಯಾ ಒಳಗೆ ಏನು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದೀಸ್ ಚಾಪ್ಸ್ಟಿಕ್ ದೇ ವಿಲ್ ಈಟ್. ಸೊ ಈ ಒಂದು ಚಾಪ್ಸ್ಟಿಕ್ ಏನು ಅಂತಂದರೆ ಈ ಒಂದು ಸಿಲ್ಕ್ವಾರ್ಮ್ ರಿಯರಿಂಗಲ್ಲಿ ಆಸ್ ಎ ಅಪ್ಲಯನ್ಸಸ್ ಆಗಿ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಟೇಪರಿಂಗ್ ಬಂಬೂ ರಾಡ್ಸ್ 1 centimeter in diameter and meant for picking younger stages of larvae to ensure the hygienic handling. ಸೊ ಇದೇನು ಅಂತಂದರೆ ಯಂಗ್ ಲಾರ್ವೆನ ರಿಮೂವ್ ಮಾಡೋದಕ್ಕೆ ಅಥವಾ ದೆ ವಿಲ್ ಬಿ ಪಿಕ್ಡ್ ಬೈ ದೀಸ್ ಚಾಪ್ಸ್ಟಿಕ್ ಏನು ಅಂತಂದರೆ ಹೈಜಿನಿಕ್ ಕಂಡೀಷನನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಏನು ವಿತ್ ದ ಹೆಲ್ಪ್ ಆಫ್ ದ ಚಾಪ್ಸ್ಟಿಕ್ ದೆ ವಿಲ್ ರಿಮೂವ್ ದ ಯಂಗ್ ಸ್ಟೇಜಸ್ ಆಫ್ ದ larvae. So this is another appliances used in a rearing of a silkworm. Then feathers. Bird feathers, preferably white and large, are important items of silkworm rearing room. These are used for brushing newly hatched worms to prevent injuries. ಸೊ ಇಲ್ಲಿ ಏನು ಮಾಡ್ತಾರಾ ಅಂತಂದರೆ ಈ ಒಂದು ಫೆದರ್ಸನ್ನು ದೇ ವಿಲ್ ಬಿ ಆಫನ್ಲಿ ಯೂಸ್ಡ್ for a removing of these silkworm larvae, young silkworm larvae that are hatched from the eggs. ಏನು ಅಂದರೆ ಆ ಒಂದು ಎಗ್ಸಿಂದ ಅವಾಗೇ ಏನು ಅಂದರೆ ಹ್ಯಾಚ್ ಆಗಿರುವಂಥ ಲಾರ್ವೇಸನ್ನು ಏನು ಅಂತಂದರೆ ಸಪ್ರೇಟ್ ಮಾಡೋದಕ್ಕೆ ಈ ಒಂದು ಫೆದರ್ಸನ್ನು ಯೂಸ್ ಮಾಡ್ತಾರೆ. ಯಾಕಂತಂದರೆ ದೇವರ್ ಈ ಒಂದು ಸಿಲ್ಕ್ವಾಮ್ ಲಾರ್ವೆ ಯಂಗ್ ಸಿಲ್ಕ್ವಾಮ್ ಲಾರ್ವೆ ಅವಾಗೇ ಹ್ಯಾಚ್ ಆಗಿರ್ತಾವೆ. ಸೊ ದೇ ಆರ್ ಸೋ ಡೆಲಿಕೇಟ್ ಟು ಹ್ಯಾಂಡಲ್. ಸೊ ಇದೇನು ಅಂತಂದರೆ ಭಾಳ ಡೆಲಿಕೇಟ್ ಇರೋದ್ರಿಂದ ಈ ಒಂದು ಫೆದರಿಂದ ಏನು ಅಂತಂದರೆ ಆ ಒಂದು ಯಂಗ್ ಹ್ಯಾಚ್ಡ್ ಲಾರ್ವೆನ ಸಪ್ರೇಟ್ ಮಾಡ್ತಾರೆ ಫ್ರಮ್ ದ ಎಗ್ ಶೆಲ್. ಸೊ ದೇ ವಿಲ್ ಯೂಸ್ ದ ಫೆದರ್ಸ್ ಆ್ಯಸ್ ಅ ಅಪ್ಲಯನ್ಸ್. ದೆನ್ ಚಾಪಿಂಗ್ ಬೋರ್ಡ್ ಆ್ಯಂಡ್ ಅ ನೈಫ್. ಸೊ ಇಲ್ಲೇನು ಅಂದರೆ ಮಲ್ಬೆರಿ ಲೀವ್ಸನ್ನು ಚಾಪ್ ಮಾಡೋದಕ್ಕೆ ಏನು ಅಂತಂದರೆ these chopping board and knife is necessary because these chopped leaves will be fed to the young larvae. ಸೊ ಅದಕ್ಕೋಸ್ಕರ ಏನು ಅಂತಂದರೆ ಈ ಒಂದು ಚಾಪಿಂಗ್ ಬೋರ್ಡು ಮತ್ತು ಚಾಪಿಂಗ್ ನೈಫು ನೆಸಸರಿ ಅದ. ದೀಸ್ ಚಾಪಿಂಗ್ ಬೋರ್ಡ್ ಈಸ್ ಮೇಡ್ ಅಪ್ ಆಫ್ ಸಾಫ್ಟ್ ವುಡ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಬೇಸ್ ಫಾರ್ ಕಟಿಂಗ್ ಲೀವ್ಸ್ ವಿತ್ ನೈಫ್ ಟು ದ suitable size required for feeding the worms in different instar stages. So these chopping board and knife is used for a chopping of a leaves. Then leaf chamber. ಇಲ್ಲೇನು ಅಂತಂದರೆ ಮಲ್ಬರಿ ಫೀಲ್ಡ್ ಹತ್ರ ಏನಾದರೂ ನಾವು ರಿಯರಿಂಗ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತಂದರೆ ಅಲ್ಲಿ ಏನು ಅಂತಂದರೆ ಲೀಫ್ ಸ್ಟೋರ್ ಮಾಡೋದು ನೆಸಸರಿ ಇರಲ್ಲ. ಇಫ್ ವಿ ಆರ್ constructed this rearing house far from the field, then we have to store the mulberry leaves. So for these mulberry leaves we need a leaf chambers. These are used for storing harvested leaves. The side walls and bottom are made of wooden strips. The chamber is covered
on all sides with a wet gunny cloths. ಸೊ ಈ ಒಂದು ವುಡನ್ದು ಚೇಂಬರ್ ಒಳಗಡೆ ಈ ಒಂದು ಲೀಫನ್ನು ಸ್ಟೋರ್ ಮಾಡ್ಬೋದು. ಅಬೌವ್ ದೀಸ್ chamber we can cover with the wet gunny cloth because they may get dried because of the temperature fluctuation. So in order to avoid it, they will cover with the help of the wet gunny cloth. Then cleaning net. These are cotton or nylon nets of different mesh size to suit the size variations of different instars of the silkworm. These are used for cleaning the rearing beds, and at least 2 nets are required for each rearing tray. ಸೊ ಇಲ್ಲೇನು ಅಂತಂದರೆ ಈ ಒಂದು ಕ್ಲೀನಿಂಗ್ ನೆಟ್ ಎದಕ್ಕೆ ಯೂಸು ಅಂತಂದರೆ ಆ ಒಂದು ರಿಯರಿಂಗ್ ಬೆಡ್ಡನ್ನು ಕ್ಲೀನ್ ಮಾಡೋದಕ್ಕೆ, ಎಕ್ಸ್ಕ್ರೀಟಾ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಅಥವಾ ಏನೇ ಒಂದು ರಿಮೂವ್ ಮಾಡೋದಕ್ಕೆ ಈ ಒಂದು ಕಾಟನ್ ಅಥವಾ ನೈಲಾನ್ ನೆಟ್ಸನ್ನು ಯೂಸ್ ಮಾಡಿಬಿಟ್ಟು ದೇ ವಿಲ್ ಕ್ಲೀನ್ ದ rearing beds. So these are used in a rearing of a silkworm. Then mountages. These are used to support silkworm for spinning cocoons. These are made up of bamboo, usually 1.8 meter long and 1.2 meter wide. Over a mat base tapes, they are also called ಚಂದ್ರಿಕೇಸ್. ಸೊ ಇದೇನು ಮೌಂಟೇಜಸ್ ಅಂತಂದರೆ ಏನು ಅಂದರೆ ಆ ಒಂದು ಲೇಟ್ ಲಾರ್ವೆ ಇರ್ತಾವಲ್ಲ, ಲೇಟ್ ಸ್ಟೇಜಸ್ ಆಫ್ ದ ಲಾರ್ವೆ, ದೇ ವಿಲ್ ಬಿ ಕೆಪ್ಟ್ ಆನ್ ದೀಸ್ ಮೌಂಟೇಜಸ್. ಯಾವಾಗ ಅವು ಕುಕೂನನ್ನು ಸ್ಪಿನ್ ಮಾಡುವಂಥ ಸ್ಟೇಜಲ್ಲಿ ಬರ್ತಾವು ಆವಾಗ ಆ ಒಂದು ಸಿಲ್ಕ್ವಾಮ್ಸನ್ನು ರಿಯರಿಂಗ್ ಟ್ರೇಸಿಂದ ಸಪ್ರೇಟ್ ಮಾಡಿಬಿಟ್ಟು ಈ ಮೌಂಟೇಜಸ್ಸಲ್ಲಿ ಏನು ಅಂತ ಹಾಕ್ತಾರೆ. ಯೂಶ್ವಲಿ ಇವಕ್ಕೆ ಏನಂತ ಹೇಳ್ತಾರೆ, ಚಂದ್ರಿಕೇಸ್ ಅಂತ ಹೇಳ್ತಾರೆ. ಈ ಚಂದ್ರಿಕೇಸ್ ಏನು ಅಂದರೆ ದೇ ಮೇ ಬಿ ಫಾರ್ಮ್ಡ್ ಫ್ರಮ್ ದ ಬಂಬೂ ಆರ್ ಸಮ್ ಅದರ್ ಐಟಮ್. ಸೊ ಏನು ಅಂತಂದರೆ ಬಂಬೂಯಿಂದ ಆದರೂ ಏನು ಅಂದರೆ ಚಂದ್ರಿಕೇಸನ್ನು ಮಾಡಿರ್ತಾರೆ. ಇನ್ ದೀಸ್ ಚಂದ್ರಿಕೇಸ್ ದೀಸ್ ಲೇಟ್ ಸ್ಟೇಜ್ ಲಾರ್ವೆ ದೇ ಸ್ಟಾರ್ಟ್ಸ್ ಸ್ಪಿನ್ನಿಂಗ್ ದ cocoon around itself and form a cocoons. So these are used to support silkworm for spinning cocoons. These are made up of bamboo, usually 1.8 meter long and 1.2 meter wide. Over a mat base, tapes wooden out of the bamboo and 5 to 6 meter wide and fixed in the form of spiral, leaving a gap of 5 to 6 centimeter. They are also called as a chandrikes. So this is the picture where they are formed in a these bamboo will be surrounded in a round structure, that is in the spiral manner they have fixed these bamboo, and in these bamboo they starts making this cocoon. They are called as a chandrikes. So these are the 3 type of mountages used in a silkworm rearing. Other type of mountages such as centipede rope mountage, straw cocooning frames and are also used. ಇದೇನು ಅಂದರೆ ಫಸ್ಟ್ ಒನ್ನು ಸಿಲ್ಕ್ವಾಮ್ಸನ್ನು ರೋಟರಿ ಮೌಂಟೇಜು, ಸೆಕೆಂಡ್ ಒನ್ನು ಸೆಂಟಿಪೀಡ್ ರೋಪ್ ಮೌಂಟೇಜು, ಥರ್ಡ್ ಒನ್ನು ಚಂದ್ರಿಕಾ ಮೌಂಟೇಜು. ಸೊ ದೀಸ್ ಆರ್ ದ ಮೌಂಟೇಜಸ್ ಯೂಸ್ಡ್ ಫಾರ್ ಅ cocoon or a spinning of the cocoon. So these appliances are used in a rearing of a silkworm. Then hygrometer and the thermometer. These are used to record humidity and temperature of the rearing room. Then feeding stands. These are small wooden stands 0.9 meter height used for holding the trays during feeding and bed cleaning. So this is the feeding stand. And last, the other other equipments like feeding basin, sprayer and leaf baskets may also be required. So this is about the rearing appliances. First one, that is rearing stand, then ant well, rearing tray, paraffin paper, chopsticks, feathers, chopping board and knife,
leaf chambers, cleaning net, montages, hygrometer and thermometer, and the feeding stand. So up to now we studied about the rearing appliances and also the maintenance of the rearing room.